ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ಇನ್ನು ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಸಖತ್ ಫೈಟು ಅಂತ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ತುಂಬ ದಿನಗಳ ನಂತರ ಗಿಲ್ಲಿ ಮತ್ತು ಅಶ್ವಿನವ್ರ ಮಧ್ಯೆ ಜಗಳ ಆಗ್ತಾ ಇದೆ. ತುಂಬ ಕಡಿಮೆ ಆಗಿಬಿಟ್ಟಿತ್ತು ಅಂತ ಕೂಡ ಹೇಳ್ಬೋದು. ಆ್ಯಂಡ್ ಇವಾಗ ಕೆಲಸಕ್ಕೆ ಸಂಬಂಧಪಟ್ಟಂಗೆ ಜಗಳ ಆಗ್ತಿರೋಂಥದ್ದು ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಪ್ಪ ನಿಮ್ಮೆಲ್ಲರೂ ಗೊತ್ತಿರೋ ಹಾಗೆ ಈ ವಾರದ ಕ್ಯಾಪ್ಟನ್ ಯಾರು? ನಮ್ಮೆಲ್ಲರ ಪ್ರೀತಿಯ ಗಿಲ್ಲಿ. ಆ್ಯಂಡ್ ಇವಾಗ ಇವರು ಜವಾಬ್ದಾರಿಯಿಂದ ಕೆಲಸ ಮಾಡಿಸ್ಬೇಕಾಗತ್ತೆ. ಬಟ್ ಇವರು ಬೇರೆಯವ್ರ ಕ್ಯಾಪ್ಟನ್ ಆದಾಗ ಏನೆಲ್ಲ ಮಾಡಿದ್ರು ನಿಮ್ಗೆ ನೆನಪಿರ್ಬೋದು. ಸೊ ಇವಾಗ ಸ್ಪರ್ಧೆಗಳು ಕೂಡ ರಿವೆಂಜ್ ತಗೊಳ್ಳೋಂಥ ಟೈಮ್ ಅಂತ ಕೂಡ ಹೇಳ್ಬೋದು. ಒಂದು ಬಿಗ್ ಚಾಲೆಂಜ್ ಇರುತ್ತೆ ಅಂತ ಕೂಡ ಹೇಳ್ಬೋದು. ಇದನ್ನು ಯಾವ ಥರ ನಿಭಾಯಿಸ್ತಾರೆ, ಬೇರೆ ಸ್ಪರ್ಧೆಗಳು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಎಲ್ಲವೂ ಕೂಡ ಕಾದು ನೋಡಬೇಕಾಗುತ್ತೆ. ಪ್ರೋ ಮಾತ್ರ ಸಕ್ಕತ್ತಾಗಿದೆ, ನೋಡ್ಕೋಬೇಡ. ಆಮೇಲೆ ಯಾರು ತಪ್ಪು ಯಾರು ಸರಿ ಅದ್ರ ಬಗ್ಗೆ ಡೀಟೇಲ್ ಮಾತಾಡೋಣ ಬನ್ನಿ. ಮುಗಿಸ್ಬಿಡ್ರಿ, ಕಿಚನ್ ಕ್ಲೀನ್ ಮಾಡ್ಬಿಡ್ರಿ. ಅಲ್ಲಿ ಬೆಳಗ್ಗೆ ಮಾಡ್ತೀವಿ. ಯಾಕೆ ಸುಸ್ತಾಗಿದೆ ಕಣೋ. ಏನು ಆರೋಗ್ಯಕ್ಕೆ ನಗಿಕ್ ಹೋಗಿದ್ರಾ? ಇವಾಗ ಮಾಡ್ಲೇಬೇಕು, ನೀವು ಮಾಡ್ಲೇಬೇಕು. ಏನು ಏನು ನೀನ್ ಹಾಕಿ ತೋರ್ಸಮ್ಮ ಕ್ಯಾಪ್ಟನ್. ಯಾರು ಹೇಳ್ತಿದ್ದೀರಾ? ನಿನಗೆ ನಿನಗೆ ನಾನು ಹಂಗೆ ಮಾತಾಡ್ತೀನಿ. ಕೆಲಸ ಮಾಡಿಲ್ಲ ಅಂದ್ರೆ ಏನ್ ಹೇಳಿದ್ರಿ? ಮಾಡಲ್ಲ. ಅವಾಗ ನೈಟ್ ಇವತ್ತು ಮಲ್ಕ ಬಿಟ್ರೆ ಹೇಳ್ದಂಗೆ ಕೇಳಿ. ಮೇಡಮ್ ಮೇಡಮ್ ಬಿಗ್ ಬಾಸ್ ಇಂದು. ಸೊ ಇವಾಗ ಅಶ್ವಿನಿ ಗೌಡ ಅವ್ರಿಗೆ ಗಿಲ್ಲಿ ಕಾಟ ಮತ್ತೆ ಶುರುವಾಗಿದೆ ಅಂತ ಕೂಡ ಹೇಳ್ಬೋದು. ಬಟ್ ಏನಪ್ಪ ಅಂದರೆ ಸಖತ್ತಾಗಿದೆ, ನೋಡಬೇಕು ಎಲ್ಲರೂ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಏನು ಕತೆ ಅಂತ. ಆ್ಯಂಡ್ ಗಿಲ್ಲಿಯವ್ರಿಗೆ ನಿಜವಾಗ್ಲೂ ಒಂದು ಚಾಲೆಂಜ್ ಇದೆ ಈ ವಾರ. ಯಾಕಂದರೆ ಅವರು ಒಂದು ಬೇರೆಯವರೆಲ್ಲ ಕ್ಯಾಪ್ಟನ್ ಆದಾಗ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಏನು ಕತೆ, ಯಾರಿಗೂ ಕೂಡ ಅವ್ರು ಹೇಳಿದ ಕೆಲಸನ ಪಟ್ಟಂತ ಮಾಡ್ತಿರ್ಲಿಲ್ಲ. ಸಿಕ್ಕಾಪಟ್ಟೆ ಬಾಗಿಲಿ ಕೆಲಸ ಮಾಡೋಂಥ ಬೇಡ್ಕೋಬೇಕಾಗಿತ್ತು, ಆ ಲೆವೆಲ್ ತೊಗೊಂಡು ಹೋಗ್ತಾಯಿದ್ರು. ಸೊ ಇವಾಗ ಇವರೆಲ್ಲರೂ ಕೂಡ ಯಾವ ರೀತಿ ಮಾಡ್ತಾರೆ ಅಂತ ಕಾದು ನೋಡಬೇಕಾಗುತ್ತೆ. ಜೊತೆಗೆ ಇಲ್ಲಿ ಮೇಯ್ನಾಗಿ ಒಬ್ಬ ಕ್ಯಾಪ್ಟನ್ ಯಾವ ಥರ ಎಲ್ಲ ಕೆಲಸ ಮಾಡಿಸ್ಬೋದು ಅಂತ ಕೂಡ ಈಗ ನಮಗೆ ಗಿಲ್ಲಿಯವ್ರು ಪ್ರೂವ್ ಮಾಡ್ಬೋದು ಅಂತ ಅನಿಸುತ್ತೆ. ಬಟ್ ಏನಪ್ಪ ಅಂದರೆ ಲಿಮಿಟ್ ಒಳಗಡೆ ಎಲ್ಲೂ ಕೂಡ ನಡೆದ್ರೆ ಚೆನ್ನಾಗಿರುತ್ತೆ. ಲಿಮಿಟ್ ಕ್ರಾಸ್ ಆದರೆ ಯಾರದೇ ಆದರೂ ಕೂಡ ತಪ್ಪು ಅಂತಲೇ ಬರುತ್ತೆ. ನೋಡೋಣ ಲಿಮಿಟ್ ಕ್ರಾಸ್ ಮಾಡ್ತಾರಾ ಇಲ್ಲ ವಿತಿನ್ ದ ಲಿಮಿಟ್ ಎಲ್ಲರೂ ಆಟ ಆಡ್ತಾರಾ ಏನು ಕತೆ ಅಂತ, ಓಕೆನಾ. ಬಟ್ ಏನಂದರೆ ಅಶ್ವಿನಿ ಅವರು ತುಂಬ ಹುಷಾರಾಗಿರಬೇಕಾಗುತ್ತೆ. ಇವಾಗ ಬರ್ತಿರೋ ವಾರಗಳು ತುಂಬ ಕಡಿಮೆ ಇದೆ. ಸೊ ಫಿನಾಲೆ ತುಂಬ ಹತ್ರ ಇದೆ. ಈ ಟೈಮಲ್ಲಿ ನೆಗೆಟಿವ್ ಆಗಬಾರ್ದು ಅವರು, ಯಾಕಂದರೆ ತುಂಬ ಚೆನ್ನಾಗಿ ಅವರ ಒಂದು ಕ್ಯಾರೆಕ್ಟರ್ನ ಒಂದು ಪಾಸಿಟಿವ್ ತಗೊಂಡು ಹೋಗ್ತಿದ್ದಾರೆ. ತುಂಬ ತಪ್ಪುಗಳಾಗಿತ್ತು ಅವ್ರ ಕಡೆಯಿಂದ, ಅದನ್ನು ತಿದ್ಕೊಂಡು ಸರಿ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ಇವಾಗ ಈ ವಾರ ಕೆಲವು ವಾರಗಳಿಂದ ಹೆಂಗಿದ್ದಾರೆ ಆ ಥರ ಒಂದು ತಾಳ್ಮೆನ ತೋರಿಸಿದ್ರೆ ತುಂಬ ಪಾಸಿಟಿವ್ ಆಗುತ್ತೆ. ಈ ಟೈಮಲ್ಲಿ ಸ್ವಲ್ಪ ಎಡವಟ್ಟು ಆಯಿತು ಅಂದರೂ ಕೂಡ ತುಂಬ ಕಷ್ಟ ಆಗುತ್ತೆ, ಹೇಳೋಕ್ಕಾಗಲ್ಲ. ಗಿಲ್ಲಿ ಎಕ್ಸ್ಪೋಸ್ ಕೂಡ ಮಾಡೋಕ್ಕೆ ಟ್ರೈ ಮಾಡ್ಬೋದು. ಆ್ಯಂಡ್ ಇವಾಗ ಸ್ಟ್ರಾಂಗ್ ಸ್ಪರ್ಧಿ ನಿಮ್ಮೆಲ್ಲರೂ ಗೊತ್ತಿರುವ ಹಾಗೆ ಅಶ್ವಿನಿ ಕೂಡ ಸ್ಟ್ರಾಂಗ್ ಇದ್ದಾರೆ. ಸೊ ಇವಾಗ ಅವ್ರನ್ನ ಆಚೆ ಕಳಿಸ್ಬೇಕಾದ್ರೆ ಇವ್ರನ್ನ ಹಿಂಗೆಲ್ಲ ತಂದು ಒಂದು ನೆಗೆಟಿವ್ ಮಾಡ್ರೂ ಆಗ್ಬೋದಲ್ವಾ. ಸೊ ಒಂದು ಸ್ಟ್ರಾಟಜಿ ಕೂಡ ಬಂದುಬಿಡ್ಬೋದು. ಸೊ ಹಾಗೆ ನೋಡುವ ಯಾವ ಥರ ತಗೊಂಡು ಹೋಗ್ತಾರೆ ಏನು ಕತೆ ಅಂತ. ಬಟ್ ಏನಪ್ಪ ಅಂದರೆ ಇಲ್ಲಿ ಒಂದು ವಿಷಯನ ಗಮನಿಸ್ತಿರೋಂಥದ್ದು, ಆಲ್ರೆಡಿ ಎಷ್ಟು ದಿನಗಳು, ಇನ್ನೊಂದು ತಿಂಗಳಿದೆ ಅಷ್ಟೇ ಹಬ್ಬ ಬಂದರೆ, ಓಕೆನಾ. ಸೊ ಇಲ್ಲಿವರೆಗೂ ಬಂದರೂ ಕೂಡ ಇವಾಗಲೂ ಕೂಡ ಗಿಲ್ಲಿ ಮತ್ತು ಅಶ್ವಿನಿ ಕೂಡ ಇವ್ರದ್ದೇ ಮೇನ್ ಪ್ರೋಮೋಗಳು. ಬೇರೆಯವ್ರದ್ದೆಲ್ಲ ಏನು ಕತೆ ಗೈಸ್, ಏನು ಅನಿಸುತ್ತೆ ಇದ್ರ ಬಗ್ಗೆ ನಿಮಗೆ? ಯಾಕಂದರೆ ನಾನು ಈ ಸೀಸನ್ ನೋಡ್ಕೊಂಡು ಬಂದ ಹಾಗೆ ಫಸ್ಟ್ ಗಿಲ್ಲಿದು, ಸೊ ಗಿಲ್ಲಿ ಪ್ರೋಮೋಗಳು ಒಂದಿನ ಮಿಸ್ಸೇ ಇಲ್ಲ ಬಿಡಿ, ಅದು ಬೇರೆ ವಿಷಯ. ಆದರೆ ಇಲ್ಲಿ ಅಶ್ವಿನಿ ಗೌಡ ಅವ್ರ ಪಾತ್ರ ಕೂಡ ಈ ಸೀಸನ್ ಅಷ್ಟೇ ಕಾಂಟ್ರಿಬ್ಯೂಷನ್ ಇದೆ. ಅವರ ಪ್ರೋಮೋಗಳು ಕೂಡ ತುಂಬ ಬಂದಿದೆ, ಪಾಸಿಟಿವ್ ನೆಗೆಟಿವ್ ಇದ್ದಿದ್ದೆ. ಬಟ್ ಅಂದರೆ ಈ ಸೀಸನ್ ಏನೋ ನೋಡ್ತಿದ್ದಾರೆ ಜನ ಅಂದರೆ, ಸೊ ಅದರಲ್ಲಿ ಇವರ ಪಾತ್ರ ಕೂಡ ಇದೆ. ಯಾಕಂದರೆ ಇವರು ತಪ್ಪು ಮಾಡಿದಾಗ ಬೇರೆಯವ್ರ ಹೀರೋಗಳು ಆಗಿದ್ದು ಕೂಡ ಉಂಟಲ್ವಾ. ಸೊ ಇವ್ರು ವಿಲನ್ ಆದರೆ ಇನ್ನೊಬ್ಬರು ಹೀರೋ ಆಗಿದ್ದರು. ಸೊ ಈ ರೀತಿ ಎಲ್ಲ ನೋಡಿದಾಗ ಸಿಕ್ಕಾಪಟ್ಟೆ ನೆಗೆಟಿವ್ ಇದ್ದರೂ ಕೂಡ ತುಂಬ ವಿಷಯಗಳಲ್ಲಿ ಕಾಂಟ್ರಿಬ್ಯೂಷನ್ ಅಂತ ಬಂದಾಗ ತುಂಬ ಚೆನ್ನಾಗಿದೆ ಅಂತ ಕೂಡ ಹೇಳ್ಬೋದು. ಬಟ್ ಸ್ಟಿಲ್ ಏನಪ್ಪ ಅಂದರೆ ಅದಕ್ಕೆ ಯಾವ ರೀತಿ ಸಪೋರ್ಟ್ ಸಿಗುತ್ತೆ ಏನು ಕತೆ ಗೊತ್ತಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಅದು ಬೇರೆ ಕತೆನೇ ಹೋಗುತ್ತೆ, ಓಕೆನಾ. ಇದನ್ನೆಲ್ಲ ನಾವು ಸಪೋರ್ಟ್ ಮಾಡಬೇಕಾ, ನೆಗೆಟಿವ್ ಮಾಡಿರೋದಾಗಿ ಅಂತ ಕೂಡ ಬರ್ಬೋದು. ಬಟ್ ಏನಂದರೆ ನಾನು ಯಾವಾಗಲೂ ಥಿಂಕ್ ಮಾಡೋದೇನೆಂದರೆ, ಅಕಸ್ಮಾತ್ ಈ ಕ್ಯಾರೆಕ್ಟರ್ ಏನೋ ಈ ಬಿಗ್ ಬಾಸ್ ಇಲ್ಲಿ ಇರಲಿಲ್ಲ ಅಂದರೆ ಏನು ಕತೆ, ಬೋರ್ ಹಿಡ್ದೋಗ್ತಿತ್ತು ಅಂತ ಅನ್ಸುತ್ತೆ. ಸೊ ನೋಡುವ. ಬಟ್ ಏನಪ್ಪ ಅಂದರೆ ಈ ಸೀಸನ್ನ ಮೇನ್ ಪಿಲ್ಲರ್ಗಳಂದರೆ ಒಂದು ಅಶ್ವಿನಿ ಗೌಡ, ಇನ್ನೊಂದು ಗಿಲ್ಲಿ, ಇವರಿಬ್ಬರು ಅಂತ ಹೇಳ್ಬೋದು. ಅಂದರೆ ಕಂಟೆಂಟ್ ವೈಸು ಆ ಸ್ಕ್ರೀನ್ ಸ್ಪೇಸು ಆ್ಯಂಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿ ಈ ಸೀಸನ್ ಹೋಗೋದಕ್ಕೆ ಇವರ ಪಾತ್ರ ತುಂಬ ಜಾಸ್ತಿ ಅಂತಲೇ ಹೇಳ್ಬೋದು. ಇದು ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಆ್ಯಂಡ್ ಜೊತೆಗೆ ಇಲ್ಲೂ ಕೂಡ ಒಂದಿಷ್ಟು ವಿಷಯಗಳಿದೆ, ಅದನ್ನು ಪ್ರೊಮೋ ನೋಡ್ತಾ ಡೀಟೇಲ್ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ. ಮುಗಿಸ್ಬಿಡ್ರಿ, ಕಿಚನ್ ಕ್ಲೀನ್ ಮಾಡ್ಬಿಡ್ರಿ. ಸೊ ಇಲ್ಲಿ ಒಬ್ಬ ಕ್ಯಾಪ್ಟನ್ ಜವಾಬ್ದಾರಿಯಾಗಿರುತ್ತೆ, ಆ ಕೆಲಸಗಳನ್ನ ಮುಗಿಸ್ಬಿಡಿ ಅಂತ ಹೇಳುವಂಥದ್ದು. ಅದನ್ನು ಮಾಡ್ತಿದ್ದಾರೆ, ಅಶ್ವಿನಿ ಅವ್ರಿಗೆ ಕೂಡ ಹೇಳ್ತಿದ್ದಾರೆ, ಓಕೆನಾ. ಬೆಳಗ್ಗೆ ಮಾಡ್ತೀವಿ. ಯಾಕೆ ಆ್ಯಂಡ್ ಇಲ್ಲಿ ಬೆಳಗ್ಗೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಅಲ್ವಾ. ಇವಾಗ ಅದಕ್ಕೆ ಒಂದು ಕಾರಣಗಳು ಕೊಡ್ತಾರೆ, ಅದು ಒಪ್ಕೋಬೋದು, ಏನು ತಪ್ಪು ಅಂತ ಹೇಳಲ್ಲ. ಆ್ಯಂಡ್ ಮಾಡಲ್ಲ ಅಂತಲೂ ಹೇಳ್ತಿಲ್ಲ ಇಲ್ಲಿ ಅಶ್ವಿನಿ ಗೌಡರು, ಅದು ಕೂಡ ನಾವು ತಲೆ ಇಟ್ಕೋಬೇಕಾಗತ್ತೆ. ಬಟ್ ಯಾಕೆ ಮಾಡ್ತಿಲ್ಲ ಅನ್ನೋದು ಇದೆ, ಅದು ಒಂದು ವ್ಯಾಲಿಡ್ ರೀಸನ್ ಆಗಿದ್ರೆ ಚೆನ್ನಾಗಿರುತ್ತೆ ಯಾವಾಗ ಕೂಡ, ಓಕೆನಾ. ಸುಸ್ತಾಗಿದೆ ಕಣೋ. ಏನು ಆರೋಗ್ಯಕ್ಕೆ ನಗಿಕ್ ಹೋಗಿದ್ರಾ? ಸೊ ಇಲ್ಲಿ ಅಶ್ವಿನವರು ಯಾಕೋ ಆಗ್ತಿಲ್ಲ, ಗಿಲ್ಲಿ ಸುಸ್ತಾಗ್ತಿದೆ ಅಂತ ಹೇಳ್ತಿದ್ದಾರೆ, ಓಕೆನಾ. ಸೊ ಇನ್ನು ಪಾಸಿಟಿವ್ ಯೋಚನೆ ಮಾಡ್ತೀವಿ ಅಂದಾಗ ಓಕೆ, ಅವ್ರಿಗೆ ಕಷ್ಟ ಆಗ್ತಿರ್ಬೋದು, ಸುಸ್ತಾಗ್ತಿರ್ಬೋದು, ಸರಿ ಅಂತ ಅನ್ಸುತ್ತೆ. ಈಗ ಗಿಲ್ಲಿಯವ್ರು ಹೇಳುವಂಥ ಮಾತೇನಿದೆ, ಇದು ನಮ್ಮ ಕಡೆ ನಾರ್ಮಲಾಗಿ ಮಾತಾಡುವಂಥದ್ದು. ನನ್ನ ಕೈಲಿ ಆಗ್ತಿದ್ರೆ ಹೆಂಗೆ ಕಿದ್ದಬ್ಬಕ್ಕೆ ಹೋಗಿದ್ದಪ್ಪ ಈ ಥರ ಮಾತಾಡ್ತೀವಿ, ಓಕೆನಾ. ಸೇಮ್ ವೇ ಅಲ್ಲಿ ಗಿಲ್ಲಿಯವ್ರ ಕಡೆಯಿಂದ ಬರ್ತಾ ಇದೆ. ಸೊ ಇದು ಒಂದು ಸ್ವಲ್ಪ ಅವ್ರನ್ನ ಟ್ರಿಗರ್ ಕೂಡ ಮಾಡ್ಬೋದು ಅಶ್ವಿನಿ ಗೌಡ ಅವ್ರನ್ನ, ಓಕೆನಾ. ಮಾಡ್ಲೇಬೇಕು, ನೀವು ಮಾಡ್ಲೇಬೇಕು. ನಿಧಾನಕ್ಕೆ ಮಾತಾಡೋ ಅನ್ನೋ ರೀತಿ ಏನು ದೊಡ್ಡದಾಗಿ ಮಾತಾಡ್ರು ಅಂತ ಅನಿಸುತ್ತೆ ಗಿಲ್ಲಿಯವರು ನಿಮಗೆ?
ಕಮೆಂಟ್ ಸೆಕ್ಷನ್ ತಿಳಿಸಿ. ಬಟ್ ಏನಪ್ಪ ಅಂದರೆ ಮಾಡಲೇಬೇಕು ಅಂತ ಹೇಳ್ತಿದ್ದಾರೆ. ಯಾಕಂದರೆ ಒಬ್ಬ ಕ್ಯಾಪ್ಟನ್ ಆಗಿ ಆ ಕೆಲಸ ಮುಗಿಸ್ಬೇಕು, ನೀವು ನನ್ನ ಜವಾಬ್ದಾರಿಯಾಗಿದ್ದ ಕೆಲಸ ಮಾಡಿಸೋಂಥದ್ದು, ನೀವು ಮನೇಲಿ ಕಂಟೆಸ್ಟೆಂಟ್ ಆಗಿದ್ದೀರಾ ಮಾಡಲೇಬೇಕು ಅನ್ನೋದು ಅವ್ರ ವಾದ ಆಗಿರುತ್ತೆ. ಅದ್ರಲ್ಲಿ ಯಾವುದು ಕೂಡ ತಪ್ಪಂತೂ ಇಲ್ಲ. ಆ್ಯಂಡ್ ಕೆಲಸ ಮಾಡಿಸೋದು ಕೂಡ ಆ ಜವಾಬ್ದಾರಿ ಏನಿದೆ ಅದು ಇವರು ಕ್ಯಾಪ್ಟನ್ದೇ ಆಗಿರುತ್ತೆ. ಇಲ್ಲಿರುವಂಥ ಸ್ಪರ್ಧಿಗಳು ಹೇಳೋದ್ರಲ್ಲೂ ಏನು ತಪ್ಪಲ್ಲ, ಯಾಕಂದ್ರೆ ಆಗ್ತಾಯಿಲ್ಲ ಅಂದಾಗ ಆ ಥರನೂ ಯೋಚನೆ ಮಾಡ್ಬೋದು, ತುಂಬ ಕಷ್ಟ ಆಗ್ತಿರುತ್ತೆ ಅಲ್ವಾ. ಸೊ ಸಮ್ಟೈಮ್ಸ್ ಸುಸ್ತಾಗ್ತದೆ, ಬೆಳಗ್ಗೆ ಎದ್ದು ಮಾಡ್ತೀವಿ ಅಂತ ಕೂಡ ಹೇಳ್ಬೋದು. ಬಟ್ ಏನಾದ್ರು ಕಳ್ಳಾಟ ಆಡ್ತಿದ್ದಾರೆ ಅಂದಾಗ ಅದು ತುಂಬ ತಪ್ಪಾಗುತ್ತೆ. ಇವಾಗ ಗಿಲ್ಲಿಯವ್ರು ನೀವು ಅಬ್ಸರ್ವ್ ಮಾಡಿದ್ರೆ ಬೇರೆಯವ್ರು ಕ್ಯಾಪ್ಟನ್ ಆಗಿದ್ದಾಗ ಕೂಡ ಸಿಕ್ಕಾಪಟ್ಟೆ ಬೇರೆಯವರು ಕೂಡ ಬಂದು ಕೆಲಸ ಮಾಡೋವರೆಗೂ ಬಿಡ್ತಾರಲ್ಲ, ನಿಂತ್ಕೊಂಡು ಕೆಲಸ ಮಾಡಿಸೋರು. ಸೊ ಇವಾಗ ಸೇಮ್ ವೇ ಗಿಲ್ಲಿಯವ್ರು ಕೂಡ ಮಾಡ್ತಾರೆ ಅಂತ ಕೂಡ ಅನ್ಕೋಬೋದು. ಬಟ್ ಇಲ್ಲಿ ಯಾವ ರೀತಿ ಒಂದು ರೆಸ್ಪಾನ್ಸ್ ಮಾಡ್ತಾರೆ, ಯಾವ ರೀತಿ ಒಂದು ಕೆಲಸ ಮಾಡಿಸ್ತಾರೆ, ಸೊ ಇದೆಲ್ಲೂ ಕೂಡ ಗೊತ್ತಾಗುತ್ತೆ. ನೋಡಬೇಕು ಇದನ್ನೆಲ್ಲ ಸಿಚುವೇಶನ್ ಯಾವ ಥರ ಹ್ಯಾಂಡಲ್ ಮಾಡ್ತಾರೆ. ಅಂದರೆ ಇದು ಒಂದು ರೀತಿ ಟೆಸ್ಟ್ ಅಂತ ಕೂಡ ಹೇಳ್ಬೋದು ಗಿಲ್ಲಿಗೆ. ಓಕೆನಾ, ಒಂದು ಕ್ಯಾಪ್ಟನ್ ಆಗಿ ಯಾವ ಥರ ಕೆಲಸ ಮಾಡಿಸ್ತಾರೆ, ಹೇಗೆ ಅರ್ಥ ಮಾಡ್ಕೋತಾರೆ, ಹೇಗೆ ಅರ್ಥ ಮಾಡಿಸ್ತಾರೆ, ಅವ್ರ ಜೊತೆ ಯಾವ ರೀತಿ ಒಂದು ಕಾನ್ವರ್ಸೇಷನ್ನ ಶುರು ಮಾಡ್ತಾರೆ, ಹೇಗೆ ಕೆಲಸ ಮಾಡೋಂಗೆ ಮಾಡ್ತಾರೆ, ಇದೆಲ್ಲ ಕೂಡ ನೋಡಬೇಕಾಗುತ್ತೆ. ನೋಡೋಣ. ಸೊ ಇದು ಏನನ್ಸುತ್ತೆ ಗೈಸ್, ಒಂದು ರೀತಿ ಮುಖಕ್ಕೆ ಹೊಡೆದಂಗೆ ಮಾತಾಡ್ತಿದ್ದಾರೆ. ಯಾಕಂದರೆ ಕ್ಯಾಪ್ಟನ್ ಆದರೆ ಎರಡು ಹೆಂಗೆ ಕೊಂಬಿರುತ್ತಾ, ನೀನೇ ನನಗೆ ಹೇಳೋದು ಅನ್ನೋ ರೀತಿ ಮಾತಾಡಿದಾಗ ಸೇಮ್ ನೀವು ಕ್ಯಾಪ್ಟನ್ ಆಗಿ ಅನ್ನೋ ರೀತಿ ಹೇಳ್ತಿರೋಂಥದ್ದು. ಮೊದಲು ನೀವು ಕ್ಯಾಪ್ಟನ್ ಆಗಿ ತೋರಿಸಮ್ಮ, ನಾನು ಹೇಳಿದ್ನಲ್ಲ ಯಾಕೆ ಅವಮ್ಮ ಈ ಅಮ್ಮ ಅಂತ ಯೂಸ್ ಮಾಡಿದಾಗ ಅದು ರೆಸ್ಪೆಕ್ಟೆಡ್ ಅಂತಲೇ ಅನಿಸುತ್ತೆ. ಏನು ಬ್ಯಾಡ್ ವರ್ಡ್ ಅಥವಾ ಏನಂತಾರೆ ಏಕವಚನ ಮಾತಾಡ್ದಂಗೆ ಏನಲ್ಲ. ಬಟ್ ಆದರೂ ಕೂಡ ಅದು ಟ್ರಿಗರ್ ಮಾಡುತ್ತೆ ಅಂತಲೂ ಕೂಡ ಹೇಳ್ಬೋದು. ಅಶ್ವಿನವ್ರನ್ನ ನಾನು ಅಬ್ಸರ್ವ್ ಮಾಡ್ದಂಗೆ ಈ ಅಮ್ಮ ಇಮ್ಮ ಅನ್ನೋದೆಲ್ಲ ಬರುತ್ತಲ್ಲ, ಅದಕ್ಕೆ ತುಂಬ ಟ್ರಿಗರ್ ಆಗ್ತಾರೆ. ಅದನ್ನು ತುಂಬ ಚೆನ್ನಾಗಿ ಇಲ್ಲಿ ತುಂಬ ಜನ ಅರ್ಥ ಮಾಡ್ಕೊಬಿಟ್ಟಿದ್ದಾರೆ, ಅದು ಕೂಡ ನೋಡ್ತಾ ಇರ್ಬೋದು. ಬಟ್ ಗಿಲ್ಲಿಗಂತೂ ಇವಾಗ ಒಂದು ಇದೆ, ಏನಪ್ಪ ನಾನು ಕ್ಯಾಪ್ಟನ್ ಆಗಿದ್ದೀನಿ, ನಾನು ಮಾಡಿಸ್ತೀನಿ ಅನ್ನೋ ರೀತಿ. ಈಗ ಅಶ್ವಿನವ್ರಿಗೂ ಕೂಡ ಸಿಕ್ಕಾಪಟ್ಟೆ ಟ್ರಿಗರ್ ಆಗೋ ರೀತಿ ಕಾಣಿಸಿದೆ. ಅವರು ಕೂಡ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಿದೆ. ಆ್ಯಂಡ್ ಇಲ್ಲಿ ಮೇಯ್ನಾಗಿ ಅಶ್ವಿನವ್ರಿಗೆ ನೀನು ತಾನು ಅಂತ ಬಂದರೆ ಇಷ್ಟ ಆಗಲ್ಲ. ಏಕವಚನ ಯೂಸ್ ಮಾಡೋದು ಅವ್ರಿಗೆ ಸ್ವಲ್ಪ ಕೂಡ ಇಷ್ಟ ಆಗಲ್ಲ. ಓಕೆನಾ, ಯಾರಿಗೆ ಹೇಳ್ತಿದ್ದೆ ಅಂತ ಅವರು ಕೂಡ ಹೇಳ್ತಿದ್ದಾರೆ. ಓಕೆನಾ, ನಿನಗೆ ಅಂತಲೇ ಮೆನ್ಷನ್ ಮಾಡ್ತಿದ್ದಾರೆ, ಅದು ಕೂಡ ಮುಖಕ್ಕೆ ಕೊಡ್ದಂಗೆ. ಗಿಲ್ಲಿಗೆ ಗೊತ್ತು ಅಶ್ವಿನವ್ರನ್ನ ಹೇಗೆ ಆಚೆ ತರಬೇಕು, ಹೇಗೆ ಅವ್ರನ್ನ ಇದು ಮಾಡಬೇಕು, ಹೇಗೆ ಕೆಲಸ ಮಾಡಿಸ್ಬೇಕು, ಹೇಗೆ ಟ್ರಿಗರ್ ಮಾಡಬೇಕು, ಪ್ರತಿಯೊಂದು ಕೂಡ ಗಿಲ್ಲಿಗೆ ಗೊತ್ತಿದೆ. ಸೊ ಅದಕ್ಕೇ ತುಂಬ ಟ್ರೈ ಮಾಡಿದ್ರು ಮಧ್ಯದಲ್ಲೂ ಕೂಡ. ನೀವು ಅಬ್ಸರ್ವ್ ಮಾಡ್ರೆ ಅಶ್ವಿನವರು ಬದಲಾಗೋ ರೀತಿ ಇದ್ದಾಗ ಸೊ ಅವ್ರನ್ನ ಹಿಂಗಾರು ಮಾಡಿ ಮೊದಲಿನ ತಾನೇ ತರಬೇಕು ಅನ್ನೋದು ಕೂಡ ಇತ್ತು ಅಂತ ಅನಿಸಿದ್ದು ನನಗೆ. ಗಿಲ್ಲಿಯವ್ರು ನೋಡ್ತಿರ್ಬೇಕಾದ್ರೆ ತರ್ತಾ ಇದ್ದಾರೆ, ಮತ್ತೆ ಅಶ್ವಿನವರು ಬರ್ತಾ ಇದ್ದಾರೆ. ಬಟ್ ಈ ಥರ ಅಶ್ವಿನವ್ರು ಬಂದರೆ ನಿಜವಾಗ್ಲೂ ಕಂಟೆಂಟ್ ವೈಸು ತುಂಬ ಚೆನ್ನಾಗಿರುತ್ತೆ. ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಪಾಪ ಅವ್ರ ಕ್ಯಾರೆಕ್ಟರ್ ತುಂಬ ಡ್ಯಾಮೇಜ್ ಆಗಿಬಿಡುತ್ತೆ. ಸೊ ಅದನ್ನು ಹುಷಾರಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ ಅವರು. ಓಕೆನಾ, ಆ್ಯಂಡ್ ನೀನು ತಾನು ಅಂತ ಮಾತಾಡಬೇಡ. ಬಟ್ ಇವರು ಕೂಡ ನೀನು ತಾನು ಅಂದರೆ ಮಾತಾಡ್ತಿದ್ದಾರೆ. ಆ್ಯಂಡ್ ಇಲ್ಲಿ ಸ್ವಲ್ಪ ಆ ಫ್ರಸ್ಟ್ರೇಷನ್ ಕಾಣಿಸ್ತಿದೆ, ಆಲ್ರೆಡಿ ಆಗ್ತಿಲ್ಲ ಅಂತ ಹೇಳಿದ್ರಲ್ವಾ, ಸೊ ಅದೇ ಕಾರಣ. ಸೊ ಅದಕ್ಕೇ ಅವರು ಹೇಳ್ತಿರೋಂಥದ್ದು. ನಾನು ಅಬ್ಸರ್ವ್ ಮಾಡಿದಾಗೆ ಒಂದು ರೀಸೆಂಟ್ ಟೈಮಲ್ಲಿ ನೋಡಿದಾಗ ರಜತ್ ಜೊತೆನೂ ಆಯಿತು ಗೊತ್ತಾ, ಆ ಟೈಮಲ್ಲಿ ಸ್ವಲ್ಪ ತಾಳ್ಮೆನ ಅವ್ರು ಕಂಟ್ರೋಲ್ ಮಾಡಿಕೊಂಡು ಅವ್ರ ಕೈಯಲ್ಲಿ ಆಗ್ತಿಲ್ಲ. ಓಕೆನಾ, ಆದರೂ ಕೂಡ ರೆಸ್ಪೆಕ್ಟ್ ಇಟ್ಕೊಂಡೇ ಮಾತಾಡೋಕ್ಕೆ ಶುರು ಮಾಡಿದ್ರು. ಯಾಕಂದರೆ ಸುದೀಪನ ಹೇಳಿದ್ರಲ್ಲ, ಇವಾಗ ಒಬ್ರು ಯಾರೋ ನೀನು ಅಂದಾಗ ನೀವು ಅಂತ ಯೂಸ್ ಮಾಡಿ ಮಾತಾಡಿದಾಗ ಒಂದು ಅರ್ಥ ಇರುತ್ತೆ. ಇಲ್ಲಿ ನೀವು ಸರಿ ಅಂತ ಮಾತಾಡ್ಬೋದು, ಬಟ್ ನೀವು ಅದನ್ನೇ ಮಾತಾಡಿದಾಗ ಎರಡಕ್ಕೂ ಅರ್ಥ ಇರೋದಿಲ್ಲ. ನೀವು ಅಲ್ಲಿ ತಪ್ಪು ಅಂತ ಹೇಳೋಕ್ಕಾಗಲ್ಲ, ಯಾಕೆ ನೀವು ಆ ತಪ್ಪನ್ನೇ ಮಾಡ್ತಿರ್ತೀರಲ್ವಾ. ಸೊ ಇದು ತಲೆ ಇಟ್ಕೊಂಡು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು. ಕೊನೆಗೆ ತಿರ್ಗಾ ಬರುತ್ತೆ, ಅದು ಬೇರೆ ವಿಷಯ ಬಿಡಿ. ಬಟ್ ಇಲ್ಲೇನಪ್ಪ ಅಂದರೆ ಇವಾಗ ಅವರು ಕೂಡ ಏಕವಚನದಲ್ಲಿ ಮಾತಾಡ್ತಾರೆ. ಸೊ ಹಾಗೆ ಬೇರೆಯವ್ರು ಮಾತಾಡಿದ್ರೆ ಅದನ್ನು ತಪ್ಪು ಅಂತ ಹೇಳೋಕ್ಕೆ ಅವ್ರ ಕೈಲೂ ಆಗಲ್ಲ. ಬಟ್ ಏನಂದರೆ ಒಂದು ಏಜ್ ಗ್ಯಾಪ್ ಅಂತ ಇದೆಯಲ್ಲ, ಸೊ ಒಂದಿಷ್ಟು ರೆಸ್ಪೆಕ್ಟ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಜೊತೆಗೆ ದೊಡ್ಡವರಾಗಿಂದ ಚಿಕ್ಕವ್ರಿಗೆ ನೀನು ತಾನು ಒಂದು ದೊಡ್ಡ ಪ್ರಾಬ್ಲಮ್ ಅಲ್ಲ. ಬಟ್ ಏನಂದ್ರೆ ಸುದೀಪ ಹೇಳೋಂಥ ಪಾಯಿಂಟ್ ಏನಪ್ಪ ಅಂದರೆ, ನೀವು ಏಕವಚನದಲ್ಲಿ ಕರೆಸ್ಕೊಳ್ಳೋಕೆ ಇಷ್ಟಪಡಲ್ಲ ಅಂದರೆ ಚಿಕ್ಕ ಮಕ್ಕಳು ನೀವು ಅಂತ ಯೂಸ್ ಮಾಡಬೇಕಾಗತ್ತೆ, ಕಲಿಬೇಕಾಗತ್ತೆ ಅಂತ ಹೇಳ್ತಾರಲ್ವ, ಆ ಪಾಯಿಂಟ್ ಇಲ್ಲಿ ಬರುತ್ತೆ. ಸೊ ಇದು ನಾನು ಮಾಡೋದೇ ಇಲ್ಲ. ಗಿಲ್ಲಿಯವರು ಮಾಡ್ತೀನಿ ಬೇಡ ಆಮೇಲೆ ಮಾಡ್ತೀನಿ ಗಣ ಅನ್ನೋರು, ಇವರು ಮಾಡಲ್ಲ ಹೋಗು. ಸೊ ಮುಗೀತಿಲ್ಲಿಗೆ ಅಶ್ವಿನವ್ರಿಗೂ ಗಿಲ್ಲಿಯವ್ರಿಗೂ ಕ್ಲಾಶ್ ಜಾಸ್ತಿನೇ ಆಗುತ್ತೆ ಪಕ್ಕ. ಇದು ಚಾಲೆಂಜ್. ಸೊ ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ಕೆಲಸ ಮಾಡಿಲ್ಲ ನಮ್ಮ ಅಶ್ವಿನಿಗೌಡವರು. ಅವರು ಹಾಗೇನೆ ಬಿಡಿ, ಹಠಕ್ಕೆ ಬಿದ್ದರೆ ಯಾರಿಗೂ ಬಗ್ಗಲ್ಲ ಅಂತಲೇ ಹೇಳ್ಬೋದು. ಬಟ್ ಏನಪ್ಪ ಅಂದರೆ ಇಲ್ಲಿ ಗಿಲ್ಲಿಯವರು ಕೂಡ ಇವಾಗ ನಿದ್ದೆ ಮಾಡೋಕ್ಕೆ ಬಿಡ್ತಿಲ್ಲ. ಇದು ನಿಜವಾಗ್ಲೂ ಸ್ವಲ್ಪ ಬೇರೆ ಥರನೇ ಆಗುವಂಥ ಚಾನ್ಸ್ಗಳು ಕೂಡ ಇರುತ್ತೆ. ನೋಡುವ ಯಾವ ರೀತಿ ಇವರು ಇಬ್ಬರು ಕೂಡ ತಗೊಂಡು ಹೋಗ್ತಾರೆ, ಏನು ಕತೆ ಅಂತ. ಬಟ್ ಚೆನ್ನಾಗಿದೆ ಈ ಕ್ಲಾಶ್ ನೋಡೋಕ್ಕೆ, ಇಂಟ್ರೆಸ್ಟಿಂಗ್ ಆಗಿದೆ. ಇನ್ನು ಪಾಸಿಟಿವ್ನೇ ತಗೊಳ್ಳಿ, ಫನ್ ಆಗಿದೆ ಅಂತ ಎಂಜಾಯ್ ಮಾಡೋ. ಓಕೆನಾ, ಫನ್ನಾಗಿ ತೊಗೊಂಡು ಏನು ಹಬ್ಬ ಇನ್ನೊಂದು ತಿಂಗಳಿದೆ, ಎಲ್ಲರದ್ದು ಒಂದು ಪಾಸಿಟಿವ್ ಆಗಿ ತೊಗೊಂಡು ಎಂಜಾಯ್ ಮಾಡ್ಕೊಂಡು ಮುಗಿಸೋಣ ಈ ಸೀಸನ್. ಓಕೆನಾ, ಸೊ ನಿಮ್ಗೆ ಏನಿಸ್ತು ಕಮೆಂಟ್ ಸೆಕ್ಷನ್ ತಿಳಿಸಿ. ಸಿಗೋಣ ಗೈಸ್, ಮತ್ತೆ ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.